ಈಗ ಏನು ಮಾಡೋಣ, ಸೆಕೆಂಡ್ ಒಂದು ಎಕ್ಸಾಂಪಲ್ ಮಾಡೋಣ ರೀ. ಏನ್ರಿ, ಬ್ಯಾಲೆನ್ಸಿಂಗ್ ದ ರೆಡಾಕ್ಸ್ ರಿಯಾಕ್ಷನ್ ಬೈ ಹಾಫ್ ರಿಯಾಕ್ಷನ್ ಮೆಥಡ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಸಲ ನೀವು ಮಾಡ್ಬೇಕು, ನಾನು ಮಾಡ್ತೀನಿ, ಬಟ್ ನೀವು ಲಾಸ್ಟ್ ಟೈಮ್ಕಿನ್ನ ಸ್ವಲ್ಪ ಲಘುನ ಪಟ ಸ್ಟೆಪ್ಸ್ ಫಾಲೋ ಮಾಡ್ಕೊಂತ ಹೋಗ್ಬೇಕು. ಮೊದಲು ಕ್ವಶನ್ ಬರ್ಕೊಳ್ಳಿ. ನಾನು ಇಫ್ ಯು ಹ್ಯಾವ್ ಆಲ್ರೆಡಿ ನೋಟಿಸ್ಡ್ ಒಂದೇ ಎಕ್ಸಾಂಪಲ್ ಇನ್ ಅಸಿಡಿಕ್ ಮೀಡಿಯಂ ಅಂತ ಕೊಟ್ಟಿದ್ದೆ. ಇದು ಬೇಸಿಕ್ ಮೀಡಿಯಂ. ಲಕ್ಷ ಕೊಡ್ರಿ, ಅಸಿಡಿಕ್ ಮೀಡಿಯಂನಾಗ ಇರೋದಕ್ಕೂ ಬೇಸಿಕ್ ಮೀಡಿಯಂನಾಗ ಇರೋದಕ್ಕೂ ಯಪ್ಪ ಮಾತಾಡಕ್ಕೆ ನೀ ಅಸಿಡಿಕ್ ಮೀಡಿಯಂನಾಗೂ ಬೇಸಿಕ್ ಮೀಡಿಯಂನಾಗ ಇರೋದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ, ಆ್ಯಕ್ಚುಲಿ ಏನು ಡಿಫ್ರೆನ್ಸ್ ಅಂದ್ರೆ ಇನ್ ದ ಕಂಟೆಕ್ಸ್ಟ್ ಆಫ್ ಲ್ಯಾಬೊರೇಟರಿ ಹೇಳೋದಾದ್ರೆ ಆ ಸೊಲ್ಯೂಷನ್ ಅಥವಾ ಆ ರಿಯಾಕ್ಷನ್ ಒಂದು ಅಸಿಡಿಕ್ ಮೀಡಿಯಂನಾಗ ಮಾಡ್ತಿರ್ತಾರೆ. ಅಂದ್ರೆ ಎಲ್ಲ ರಿಯಾಕ್ಷನ್ಸ್ 99% ಆಫ್ ದ ರಿಯಾಕ್ಷನ್ಸ್ ಸೊಲ್ಯೂಷನ್ ಫಾರ್ಮ್ನಾಗ ಆಗ್ತಾವ್ರಿ, ಡ್ರೈ ಫಾರ್ಮ್ನಾಗ ಆಗಲ್ಲ. ಅಂದ್ರೆ ದಿಸ್ ರಿಯಾಕ್ಟೆಡ್ ವಿತ್ ದಿಸ್ ಗಿವ್ಸ್ ದ್ಯಾಟ್ ಅಂಡ್ ದ್ಯಾಟ್ ಅಂತಿದ್ದಾಗ ದಿಸ್ ಸೊಲ್ಯೂಷನ್ ರಿಯಾಕ್ಟ್ ಆಗ್ತಾವ. ಸೊಲ್ಯೂಷನ್ ಅಂದ್ರೆ ಏನು, ನಮ್ದು ಯಾವ್ದನ್ನ ರಿಯಾಕ್ಟ್ ಮಾಡ್ಬೇಕಂತ ಮಾಡಿರ್ತೀವಲ್ಲ ಅದು ನಮ್ಮ ಸೊಲ್ಯೂಟ್ ನೀರಾಗ ಹಾಕಿರ್ತೀವಿ, ಅವಾಗ ಸೊಲ್ಯೂಷನ್ ಮಾಡಿರ್ತೀವಿ, ಅಥವಾ ಇನ್ನೊಂದು ಯಾವುದೋ ಸಾಲ್ವೆಂಟ್ ಒಳಗೆ ಹಾಕಿ ಸೊಲ್ಯೂಷನ್ ಮಾಡಿರ್ತೀವಿ. ಸೊ ಆ ಸೊಲ್ಯೂಷನ್ ರಿಯಾಕ್ಟ್ ಆಗುತ್ತೆ. ಅರ್ಥ ಆಗತೈತಿ? ಹಂಗ ನಾ ಒಂದೇ ಕ್ವಶನ್ ಏನ್ ಕೊಟ್ಟಿದ್ನಲ್ಲ ಅದು ಯಾವ ಮೀಡಿಯಂನಾಗಿತ್ತು, ಅಸಿಡಿಕ್ ಮೀಡಿಯಂನಾಗಿತ್ತು. ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಇನ್ ಪ್ರೆಸೆನ್ಸ್ ಆಫ್ HCl. ಅರ್ಥ ಆಗತೈತಿ? HCl ಇಸ್ ಆಸಿಡ್ ಬೇಸ್ ಇನ್ ಅದ್ರ ಪ್ರೆಸೆನ್ಸ್ನಾಗ ಮಾಡಿದ್ರೆ ಅಸಿಡಿಕ್ ಮೀಡಿಯಂನಾಗ ರಿಯಾಕ್ಷನ್ ಮಾಡತ್ತೀವಿ ಅಂತ ಅರ್ಥ. ಇಲ್ಲಿ ಏನ್ ಬರ್ತೀನಿ ನಾನು ಅಂದ್ರೆ ಒಂದು ಬೇಸ್ಡ್ ಮೀಡಿಯಂ, ಯಾವ್ದ್ರ ಬೇಸ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಸೊ ಅಂತ ಬೇಸ್ದು ಒಂದು ಮೀಡಿಯಂನಾಗ ರಿಯಾಕ್ಷನ್ ಮಾಡಾಕ್ತೀವಿ ಅಂತ ಡಿಫ್ರೆನ್ಸ್. ಓಕೆ, ಆ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗ್ತು. ಇದು ಬಂದಾಗ ಇಲ್ಲಿ ಮಾಡೋ ಒಂದು ಸ್ಟೆಪ್ಸ್ ಏನಾರ ಚೇಂಜ್ ಆಗ್ತಾವನು, ಅಸಿಡಿಕ್ ಮೀಡಿಯಮಿಗೂ ಬೇಸಿಕ್ ಮೀಡಿಯಮಿಗೂ ಆಗ್ತಾವ. ಲಾಸ್ಟ್ 2-3 ಸ್ಟೆಪ್ ಚೇಂಜ್ ಆಗ್ತಾವ. ಬಟ್ ಅಲ್ಲಿ ತನಕ ನೀವು ಏನು ಮಾಡಿದ್ರಲ್ಲ ಫಸ್ಟ್ಗೆ ಅದನ್ನ ಮಾಡ್ಕೊಂತ ಹೋಗೋದು. ಒಂದು 2-3 ಸ್ಟೆಪ್ ಇದ್ರಾಗ ಎಕ್ಸ್ಟ್ರಾ ಅದಾವ. ಅಯ್ಯೋ ಅದ್ರಾಗ ಬಹಳ ಇದು ಅನ್ಸುತ್ತೆ ನಮ್ಮ ಇದ್ರಾಗ ಮತ್ತೆ ಎಕ್ಸ್ಟ್ರಾ ಅಂತ. ಒಂದ್ 2-3 ವೆರಿ ಸಿಂಪಲ್ ಸ್ಟೆಪ್ಸ್ ಎಕ್ಸ್ಟ್ರಾ ಅದಾವು. ಅವು ಎಕ್ಸ್ಟ್ರಾ ಆಮೇಲೆ ಅಂತ ಮೊದಲು ಇದ್ದಿದ್ದಾರೆ ಮಾಡೋಣ. ಫಸ್ಟ್ ಕೆಲಸ ನೀವೇನು ಮಾಡ್ಬೇಕು, ಎಲ್ಲಾದ್ರದ್ದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಮಾಡ್ರಿ. ಕಾಣಾಗಿಲ್ರಿ ಅದು. ಇಲ್ಲಿ ಬರೆದ್ರೆ ಕಾಣತ್ರಿ. ಆಕ್ಸಿಡೇಷನ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕ ಬ್ರೈನ್ ಯೂಸ್ ಆಗುತ್ತ, ಕೈದು ಯೂಸ್ ಆಗುತ್ತ, ಬಾಯ್ದು ಯೂಸ್ ಇಲ್ಲ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಹಂಗೆ ಬಾಯಿನೂ ಬೇಕಾಗ್ತಿತ್ತು ಅಂದ್ರೆ ಯೂಸ್ ಮಾಡಿ. ಏನಂದ್ರಿ? NO3 ಮೈನಸ್. ಮುಂದೇನು ಕ್ವಶನ್ ಏನು ನಿಮ್ಗೆ? ಆಗಲೇ 1 ಬರ್ದಿದ್ದೆ, ಇಲ್ಲಿ 1 ಬರ್ದಿದ್ದೆ. ಓಕೆ, ಬರ್ದಿದ್ನಿ ಅಂದ್ರು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್? ನಾ ಬರ್ದಿದ್ನಿ ಅಂದ್ರೆ ಯಾವೇ ಅಲ್ಲ, ಅವನ್ ಬರ್ಕೊಳ್ಳಿ ಬಿಡ್ಲಿ, ನಾ ಇಲ್ಲಿ 1 ಬರ್ದ್ರು ಬಿಟ್ರು ಒಂದ ಇಲ್ಲ, ಅದು ಗೊತ್ತೈತಿಲ್ಲ ನಿಂಗ. ನೀನ್ ಆಗಬೇಡ ಆನ್ಸರ್ ಮಾಡ, ಅದು ಗೊತ್ತೈತಿಲ್ಲ. 1 ಬರ್ದ್ರು ಅಷ್ಟ, ಬಿಟ್ರು ಅಷ್ಟ. ಕುಂತ್ರ ಮಾಡ. ಇದ್ರದ್ದು ಕೂಡ್ರಿ, ಇವೆಲ್ಲ ಅದೇ ಹೇಳ್ರಿ ಆಕ್ಸಿಡೇಷನ್ ನಂಬರ್ಸ್. ಬಿಕಾಸ್ ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಇಸ್ 0. ನೆಕ್ಸ್ಟ್ ಆಕ್ಸಿಜನ್ ನೈಟ್ರೋಜನ್ ಏನ್ರ ರೂಲ್ ಐತಾ?
ಆಕ್ಸಿಜನ್ಗೆ -2 ಏನು ಕಾಣಲ್ದ ಕಾಣಿಸುತ್ತಲ್ರಿ ಆಕ್ಸಿಜನ್ -2 ನೈಟ್ರೋಜನ್ ಏನು ರೋಲ್ ಇದನ್ನ ಏನು ಮಾಡೋದು x + 3 × -2 = 0 -1 ಹೌದಲ್ಲ x - 6 = -1 x = 6 - 1 + 5 so nitrogen will be +5 ಇದು +2 ಅಂತ ಪಟ್ ಅಂತ ಬರೀಬೇಕು ಏನು ವಿಚಾರ ಮಾಡ್ಲಾರ್ದ ಇಲ್ಲಿ ಮೋನೋ ಅಟೋಮಿಕ್ ಅಯಾನಿಗೆ ಏನು ಚಾರ್ಜ್ ಇರ್ತೈತಿ ಅದೇ ಇರ್ತೈತಿ ಇದು ಆಕ್ಸಿಜನ್ ವಿಲ್ ಬಿ -2 ನೈಟ್ರೋಜನ್ x ಪ್ಲಸ್ ಎಲ್ಲರೂ ಹೇಳ್ರಿ 2 × -2 = 0 x - 4 = 0 +4 am I right ಇಷ್ಟ ಆತಾ ಎಲ್ಲರದು ನೆಕ್ಸ್ಟ್ ಏನು ಮಾಡಬೇಕು ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ರಿಡಕ್ಷನ್ ಹಾಫ್ ರಿಯಾಕ್ಷನ್ ಸಪರೇಟ್ ಬರೀಬೇಕು ಎದ್ರದ್ದು ಆಕ್ಸಿಡೇಷನ್ ಆಗುತ್ತೆ ಐಡೆಂಟಿಫೈ ಮಾಡ್ರಿ ಜಿಂಕ್ 0 ಇದ್ದಿದ್ದು +2 ಆದ್ರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ದ್ಯಾಟ್ ಈಸ್ ಆಕ್ಸಿಡೇಷನ್ ಸೊ ಅದನ್ನ ಸಪರೇಟ್ ಬರೀತೀನಿ ನಾನು ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ Zn gives Zn +2 ರಿಡಕ್ಷನ್ ಹಾಫ್ ರಿಯಾಕ್ಷನ್ ಯಾವುದು ರೆಡ್ಯೂಸ್ ಆಗತೈತಿ ನೈಟ್ರೋಜನ್ +5 ಇದ್ದು +4 ಆದ್ರೆ ಏನು ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ದ್ಯಾಟ್ ಈಸ್ ರಿಡಕ್ಷನ್ ಅಂಡ್ ನೈಟ್ರೋಜನ್ ಈಸ್ ಪಾರ್ಟ್ ಆಫ್ NO3-, so I can say NO3- got reduced to NO2, so NO3- got reduced to NO2. ಇದನ್ನ ಮುಂದೆ ನೀವು ಮಾಡ್ಬೇಕು ಫಸ್ಟ್ ಇದನ್ನ ತೊಗೊಳ್ರಿ ಮುಂದಿನ ಕೆಲಸ ಮಾಡ್ರಿ ಅಂದ್ರೆ ಏನಂತ ಕೇಳಬೇಡ್ರಿ ಬ್ಯಾಲೆನ್ಸ್ ಅದರ್ ಆಟಮ್ಸ್ ಎಕ್ಸೆಪ್ಟ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಆಮೇಲೆ ಟು ಬ್ಯಾಲೆನ್ಸ್ ಆಕ್ಸಿಜನ್ ಆ್ಯಡ್ H2O ಏನು ಮಾಡ್ತೀರಿ ಮಾಡ್ರಿ ಟು ಬ್ಯಾಲೆನ್ಸ್ ಹೈಡ್ರೋಜನ್ ಆ್ಯಡ್ H+. ನಾನು ಮಾಡ್ತೀನಂತ ಫಸ್ಟ್ ನೀವು ಮಾಡ್ರಿ ಹೇಳಿ ಸ್ಟೆಪ್ 3 ಕರೆಕ್ಟ್ ಐತ್ರಿ ಏನು ಮಾಡ್ಬೇಕು ಅದ್ರಾಗ ಇದ್ರಾಗ ಮೊದಲು ಯಾವ್ದು ತೊಗೊಳೋಣ ರಿಡಕ್ಷನ್ ಹಾಫ್ ರಿಯಾಕ್ಷನ್ ತೊಗೊಳ್ರಿ NO3- gives NO2 ಹೇಳ್ರಿ ಏನು ಮಾಡೋದು ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕ್ರಿ ಮೊದಲು ಅರ್ಥ ಆಗೈತಿಲ್ರಿ ನಿಮ್ಗೆ ಮೊನ್ನೆ ಲಾಸ್ಟ್ ಕ್ಲಾಸ್ ಪ್ರೆಸೆಂಟ್ ಇದ್ರಿಲ್ಲ ಆರಾಮ್ ಹೇಳ್ರಿ ಟೆನ್ಷನ್ ತಗೋರಿ ಮಾಡಕತ್ತೀರಿ 92 ಕೂತಲ್ಲೇ ಹೇಳ್ರಿ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಬಿಟ್ಟು ಬೇರೆ ಯಾವ್ದೈತ್ರಿ ಇಲ್ಲ ಒಂದು ಕೆಲಸ ಇಲ್ಲ ನೆಕ್ಸ್ಟ್ ಆಡ್ H2O to ಬ್ಯಾಲೆನ್ಸ್ ಆಕ್ಸಿಜನ್ ಇಲ್ಲಿ ಎಷ್ಟು ಅದಾವ ಎಲ್ಲಾರು ಹೇಳ್ರಿ ಆಕ್ಸಿಜನ್ ಎಷ್ಟು ಅದಾವ ಇಲ್ಲೇ ಸೊ ಇಲ್ಲಿ ಒಂದು ಆಕ್ಸಿಜನ್ ಬೇಕು ಸೊ ಪ್ಲಸ್ H2O how many H2O ಒಂದ H2O ಸಾಕು ಯಾಕೆ ಇಲ್ಲಿ ಆಲ್ರೆಡಿ 2 ಆಕ್ಸಿಜನ್ ಅದಾವ ಇಲ್ಲಿ H2O ಹಾಕಿದ್ರೆ ಒಂದು H2O ಒಳಗೆ ಎಷ್ಟು ಆಕ್ಸಿಜನ್ ಸೊ 2 + 1 3 ಬ್ಯಾಲೆನ್ಸ್ ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ತಿಲ್ಲ ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಆಡ್ ಎಲೆಕ್ಟ್ರಾನ್ಸ್ ಹೈಡ್ರೋಜನ್ ಆಡ್ H+ to balance hydrogen next ಈ ಕಡೆ ಎಷ್ಟು ಹೈಡ್ರೋಜನ್ ಅದಾವ ಎಷ್ಟು ಅದಾವ ಒಂದು ಇಲ್ಲ ಆ ಕಡೆ 2 ಬಂದು ಇಲ್ಲಿಗ ಸೊ ಈ ಕಡೆ 2 ಹೈಡ್ರೋಜನ್ ಬರಬೇಕು ಕರೆಕ್ಟ್ ನೆಕ್ಸ್ಟ್ ನೋಡ್ರಿ 4 ಮಾರ್ಕ್ಸ್ ಕೇಳಿದ್ರ ಹಿಂಗೆ ನಾ ಏನು ಮಾಡತ್ತಿಲ್ಲ ಹಿಂಗೆ ಮಾಡಬಾರ್ದು ಮೊನ್ನೆ ನಾ ಹೆಂಗೆ ಮಾಡಿದ್ನಲ್ಲ ಸ್ಟೆಪ್ 3 ಒಳಗೆ ಇದು ಒಂದೇ ಸ್ಟೆಪ್ ಮತ್ತೆ 2ನೇ ಸ್ಟೆಪ್ ಬರೋದು ಹಿಂಗೆ ಸ್ಟೆಪ್ ಬರೋದು ನಾವು
we are balancing other atoms except oxygen and hydrogen ಅಂತ ಬರೆದು ಇದನ್ನ ಆಸ್ ಇಟ್ ಇಸ್ ಇರಬೇಕು. ಆಸ್ ಇಟ್ ಇಸ್ ಯಾಕೆ ನೈಟ್ರೋಜನ್ ಆಲ್ರೆಡಿ ಬ್ಯಾಲೆನ್ಸ್ ಇತ್ತು, ಹೌದಿಲ್ಲ? ಆಮೇಲೆ ಅದ್ರಾಗ ಮತ್ತೆ ಆಡಿಂಗ್ H2O ಟು ಬ್ಯಾಲೆನ್ಸ್ ಆಕ್ಸಿಜನ್ ಅಂತ ಬರೆದು ಅಂತ ತೋರಿಸ್ಬೇಕು. ಆಮೇಲೆ ನೆಕ್ಸ್ಟ್ ಆಡಿಂಗ್ H ಪ್ಲಸ್ ಟು ಬ್ಯಾಲೆನ್ಸ್ ಹೈಡ್ರೋಜನ್. ಹಿಂಗೆ ಸ್ಟೆಪ್ ವೈಸ್ ಮಾಡ್ಸಿದ್ದೀನಿ ಒಂದೇದು ಎಕ್ಸಾಮ್ನಾಗ ಹಂಗ ಮಾಡ್ಬೇಕು, ಬಿಕಾಸ್ ಪ್ರತಿ ಸ್ಟೆಪ್ಪಿಗೂ ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಾವು ಆಲ್ರೆಡಿ ಗೊತ್ತಾಗೈತಲ್ಲ, ಅದಕ್ಕೆ ಹಂಗೆ ಮಾಡ್ಕೊಂಡು ಹೊಂಟಿವಿ. ಹಾ, ಈಗ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು, ನೈಟ್ರೋಜನ್ ಬ್ಯಾಲೆನ್ಸ್ ಆಯ್ತು, ಎಲ್ಲ ಆತಿಲ್ಲ. ನೈಟ್ರೋಜನ್ 1 ನೈಟ್ರೋಜನ್ 1, ಆಕ್ಸಿಜನ್ 2 + 1, ಹೈಡ್ರೋಜನ್ ಹೈಡ್ರೋಜನ್. ಹಾ, ಈಗ ಚಾರ್ಜ್ ಬ್ಯಾಲೆನ್ಸ್ ಆಯ್ತು ಇಲ್ಲ ನೋಡ್ಬೇಕು. ಇದಕ್ಕೆ ಏನ್ ಚಾರ್ಜ್ ಅಂತ ಎರಡು, ಸೊ +2. 2 × +1 is +2. ಇಲ್ಲಿ ಎಷ್ಟು? ಸೊ ಓವರ್ ಆಲ್ ಚಾರ್ಜ್ ರಿಯಾಕ್ಟೆಂಟ್ ಸೈಡ್ ಎಷ್ಟಾಯ್ತು? ಎರಡರಾಗ ಒಂದು ಹೋದ್ರ +1, ಆ ಕಡೆ ನ್ಯೂಟ್ರಲ್ ನ್ಯೂಟ್ರಲ್ 0. ಇಲ್ಲಿ ಏನಾರ ಚಾರ್ಜ್ ಐತೇನ್ರಿ? ಇಲ್ಲಿ ಏನಾರ ಚಾರ್ಜ್ ಐತೇನ್ರಿ? ಚಾರ್ಜ್ ಇಲ್ಲ ಅಂದ್ರೆ ನ್ಯೂಟ್ರಲ್, ನ್ಯೂಟ್ರಲ್ ಅಂದ್ರೆ 0, 0 + 0 0, ಹೌದಲ್ಲ? ಹಾ, ಈಗ ಈ ಕಡೆ +1 ಬಂದೈತೆ, ಆ ಕಡೆ 0 ಬಂದೈತಿ, ಬ್ಯಾಲೆನ್ಸ್ ಐತಲ್ರಿ? ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಮಾಡ್ಬೇಕು. ಹೆಂಗ? ಆಡ್ ಎಲೆಕ್ಟ್ರಾನ್ಸ್ ಟು ಬ್ಯಾಲೆನ್ಸ್ ದ ಚಾರ್ಜ್. ಎಲೆಕ್ಟ್ರಾನ್ಸ್ ಈ ಕಡೆ ಆಡ್ ಮಾಡ್ತಿರೋ, ಆ ಕಡೆ ಆಡ್ ಮಾಡ್ತಿರೋ. ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ ರಿಯಾಕ್ಟೆಂಟ್ನಾಗ ಒಂದು ಎಲೆಕ್ಟ್ರಾನ್ ಆಡ್ ಮಾಡ್ಬೇಕು. ಯಾಕ? ಎಲೆಕ್ಟ್ರಾನಿಗೆ ಏನ್ ಚಾರ್ಜ್? ನೆಗೆಟಿವ್ ಚಾರ್ಜ್. +1 -1 0 0 0 ಬ್ಯಾಲೆನ್ಸ್. So add 1 electron to products. Reactants. ಹೌದಿಲ್ಲ? ಹಾ, ಈಗ ಎಲ್ಲ ಸೇರಿ ಬರಿತೀನಿ ನಾನು. ಏನು ಸ್ವಲ್ಪ ಚಂದ ಬರೀನ, ಇಲ್ಲ ಚಂದಾಗಿ ಬರೀನ ಅಂದ್ರೆ ಇದು ಮತ್ತೆ ಬಂದ್ರೆ ಚಂದ ಕಾಣ. 2H ಪ್ಲಸ್ ಚಂದ ಕಾಣಂಗಿಲ್ಲ. ಹೌದು ಹೌದಿಲ್ಲ? ಈಗ ಹಿಂಗೆ ಬರೆದ್ರೆ ತಪ್ಪಲ್ಲ. ನಾವು ಎಸ್ಥೆಟಿಕಲಿ ಚಲೋ ಕಾಣೋಂಗೆ ಮಾಡತ್ತೀವಿ ಅಷ್ಟೇ ಅಲ್ರಿ. ಒಂದು ಮನಿ ಏನಿರಪ್ಪ, ರೂಮ್ ಇರ್ಬೇಕು, ಒಂದು ಮಲ್ಕೊಳಕ್ಕೆ ಕಾಟ್ ಅಥವಾ ಬೆಡ್ ಇದ್ರೆ ಸಾಕು. ಆ ಮನೆಗೂ ಇರ್ಬೋದು. ಇನ್ನೊಂದು ಮನಿ ಕಾಟ್ ಐತಿ, ಈ ಕಡೆ ವಾಲ್ ಒಂದು ಕಲರ್ ಪೇಂಟ್ ಆಗೈತಿ, ಇನ್ನೊಂದು ಮೂರು ವಾಲ್ಸ್ ಡಿಫ್ರೆಂಟ್ ಪೇಂಟ್ ಐತಿ, ಇದ್ರಾಗ ಒಂದು ಶೇಡ್ ಐತಿ, ಇಲ್ಲೇ ರಾಯಲ್ ಎನ್ಫೀಲ್ಡ್ ಒಂದು ಪೋಸ್ಟರ್ ಐತಿ, ಇಲ್ಲೇ ಸದ್ಗುರು ಕೋಟ್ ಐತಿ ಒಂದು ಮಸ್ತ್. ಆ ರೂಮ್ನಾಗ ಇರ್ಬೋದು, ಈ ರೂಮ್ನಾಗ ಇರ್ಬೋದಿಲ್ಲ. ಬಟ್ ಈ ರೂಮ್ನಾಗ ಇದ್ರೆ ಚಲೋ ಅನ್ಸತ್ತೆ, ಹೌದಿಲ್ಲ? ಹಂಗೆ ಇದು ಚಲೋ ಅನ್ಸತ್ತೆ. ಮೊದಲು NO3- ಪ್ಲಸ್ 2H ಪ್ಲಸ್ ಎಲೆಕ್ಟ್ರಾನ್ ಗಿವ್ಸ್ ಏನ NO2 + H2O. ಇದು ಏನಾಗ್ತಿದ? ಬ್ಯಾಲೆನ್ಸ್ ಆಯ್ತು, ಪ್ರಾಬ್ಲಮ್ ಮುಗೀತು. ಏನಾಗ್ತಿದೆ? ಯಾವ ಹಾಫ್ ರಿಯಾಕ್ಷನ್ ಇದು? ರಿಡಕ್ಷನ್ ಹಾಫ್ ರಿಯಾಕ್ಷನ್ ಮುಗೀತು. ನೆಕ್ಸ್ಟ್ ಏನು? ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್. ಅದನ್ನ ಬರೋ ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲಿ ತನ ಎಲ್ಲ ಆಗೈತಿ. ಹೆಂಗ ಆಗ್ಬೇಕು ಅಂದ್ರೆ ಸ್ಟೆಪ್ ವೈಸ್ ನಾ ಮೊನ್ನೆ ಮಾಡಿಸಿದಂಗೆ ಬರೀಬೇಕು. ನಾ ಇಲ್ಲಿ ಬರ್ದಂಗೆ ಎಲ್ಲ ಒಂದ್ರಾಗ ಬರೀಬೇಡ್ರಿ, ಅರ್ಥ ಆಗತೈತಿಲ್ಲ? ನೆಕ್ಸ್ಟ್ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್. ಈಗ ಸ್ವಲ್ಪ ಲಕ್ಷ ಕೊಡ್ರಿ, ಇದ್ರ ಹಿಂದಿನ ಸ್ಟೆಪ್. ಈಗ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಹೋಗಿನ ಮೊದಲು ರಿಡಕ್ಷನ್ ಹಾಫ್ ರಿಯಾಕ್ಷನ್ ಒಂದು ಫೈನಲೈಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನ ಒಮ್ಮೆ ಎಲ್ಲರೂ ಓದ್ರಿ. NO2 NO3 plus gives ಈಗ ರಿಯಾಕ್ಟೆಂಟ್ ಸೈಡ್ ನಾಗ ಏನೈತಿ? 2H ಪ್ಲಸ್ ಐತಿ. H ಪ್ಲಸ್ ಕೊಡು ಯಾವ ಆಸಿಡ್ಸ್. ಆದ್ರೆ ನಾ ಇಲ್ಲಿ ಬರ್ದೀನಿ ಬೇಸಿಕ್ ಮೀಡಿಯಂ ಅಂತ, ಹೌದಿಲ್ಲ? ಈಗ ಸದ್ಯ ಈ ಸೊಲ್ಯೂಷನ್ ಏನಿದಲ್ರಿ ಟೆಂಪರರಿ ಆಸಿಡಿಕ್ ಐತದ, ಅದನ್ನ ಬೇಸಿಕ್ ಮಾಡ್ಕೋಬೇಕು ನಾವು. ಅದಕ್ಕೆ ಲಾಸ್ಟ್ ಒಂದು 3 ಸ್ಟೆಪ್ ಎಕ್ಸ್ಟ್ರಾ ಬರ್ತಾವ ಅಂತ ಹೇಳಿದೆ ನಾನು ಆಗ್ಲೇ ಹೇಳಿದ್ನಲ್ಲ. ಅಲ್ಲಿ ತನಕ ಸೇಮ್ ಮಾಡ್ಕೊಂಡು ಹೋಗುದು, ಲಾಸ್ಟಿಗೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಬೇಕು. ಆ ಚೇಂಜಸ್ ಮಾಡಲಿಲ್ಲ ಅಂದ್ರೆ ಇದು ತಪ್ಪಾಗುತ್ತೆ. ಯಾಕಂದ್ರೆ ನಾವು ಬೇಸಿಕ್ ಮೀಡಿಯಂ ಅಂತ ಹೇಳಿ ಅದ್ರೊಳಗೆ H ಪ್ಲಸ್ ಉಳಿಸ್ಕೊಂಡ್ರೆ ಕರೆಕ್ಟ್ ಅಲ್ಲ.
H ಪ್ಲಸ್ ಅಂದ್ರೆ ಏನ್ರಿ HCl ನೀರಾಗ ಹಾಕಿದಾಗ H ಪ್ಲಸ್ Cl ಮೈನಸ್ ಕೊಡುತ್ತಿಲ್ಲ HNO3 ನೈಟ್ರಿಕ್ ಆಸಿಡ್ ನೀರಾಗ ಹಾಕಿದಾಗ H ಪ್ಲಸ್ NO3 ಮೈನಸ್ ಕೊಡುತ್ತಿಲ್ಲ H2SO4 ಸಲ್ಫ್ಯೂರಿಕ್ ಆಸಿಡ್ ನೀರಾಗ ಹಾಕಿದಾಗ 2H ಪ್ಲಸ್ SO4 ಮೈನಸ್ 2 ಕೊಡುತ್ತಿಲ್ಲ ಸೊ ಆಸಿಡ್ಸ್ ಏನ್ ಕೊಡ್ತಾವ H ಪ್ಲಸ್ ಕೊಡ್ತಾವ ಲಕ್ಷ ಕೊಡ್ರಿ ಆಸಿಡ್ಸ್ H ಪ್ಲಸ್ ಕೊಡ್ತಾವು ಅನ್ನೋದು ಒಂದ ಆ ಸೊಲ್ಯೂಷನ್ H ಪ್ಲಸ್ ಐತಂದ್ರೆ ಅದು ಆಸಿಡಿಕ್ ಐತಿ ಅನ್ನೋದು ಒಂದ ಸೊ ಇಲ್ಲಿ H ಪ್ಲಸ್ ನಾವು ಉಳಿಸ್ಕೊಂಡ್ರಿ ಅಂದ್ರೆ H ಪ್ಲಸ್ ಬರ್ದಿರ್ಲಿ ನೀವು ರಿಡಕ್ಷನ್ ಹಾಫ್ ರಿಯಾಕ್ಷನ್ ಒಳಗ H ಪ್ಲಸ್ ಐತಿಲ್ಲ ಇತ್ತಂದ್ರ ಅದಕ್ಕೆ ಬೇಸಿಕ್ ಮೀಡಿಯಂ ಅನ್ನಕ್ ಬರುತ್ತನ ಅದನ್ನ ಕರೆಕ್ಟ್ ಮಾಡ್ಕೊಳಕ ಲಾಸ್ಟ್ 3 ಸ್ಟೆಪ್ ಎಕ್ಸ್ಟ್ರಾ ಮಾಡ್ತೀವಿ ಇದು ಅರ್ಥ ಆಗತೈತಿ ಈಗ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಹೇಳಿ Zn gives Zn plus 2 balance other atoms except oxygen and hydrogen ಇರುದ ಜಿಂಕ್ ಇದು 2 ಅಲ್ಲಿ ಇದು Z ಸೊ ಇಲ್ಲೇ ಇರುದ ಜಿಂಕ್ ಒಂದು ಬ್ಯಾಲೆನ್ಸ್ ಸೊ ಮುಗೀತು ಸೊ ಟು ಬ್ಯಾಲೆನ್ಸ್ ಆಕ್ಸಿಜನ್ ಆಡ್ ವಾಟರ್ ಆಕ್ಸಿಜನ್ ಇಲ್ಲೇ ಇಲ್ಲ ಹೌದಿಲ್ಲ ಟು ಬ್ಯಾಲೆನ್ಸ್ ಹೈಡ್ರೋಜನ್ ಆಡ್ H ಪ್ಲಸ್ ಹೈಡ್ರೋಜನ್ ಇಲ್ಲೇ ಇಲ್ಲ ಸೊ ಮುಗೀತು ಬ್ಯಾಲೆನ್ಸ್ ಬಟ್ ಚಾರ್ಜ್ ಬ್ಯಾಲೆನ್ಸ್ ಇಲ್ಲ ಇಲ್ಲಿ ಏನು ಇಲ್ಲ ಅಂದ್ರೆ ಇದು 0 ಇದು +2 you should add electrons on reactant side or in product side how many electrons 2 correct 2 electrons add ಮಾಡಿದ್ರೆ ಇದು +2 ಇದು -2 0 ಬ್ಯಾಲೆನ್ಸ್ ಚಾರ್ಜ್ ಬ್ಯಾಲೆನ್ಸ್ ಆತು ಏನ್ ರೆಡಿ ಆತೀಗ ನಮ್ದು ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಬ್ಯಾಲೆನ್ಸ್ ಆತು ರಿಡಕ್ಷನ್ ಹಾಫ್ ರಿಯಾಕ್ಷನ್ ಹೇಳ್ರಿ ತಡ್ರಿ ರಿಡಕ್ಷನ್ ಹಾಫ್ ರಿಯಾಕ್ಷನ್ ಹೇಳಿ NO3 ಮೈನಸ್ ಪ್ಲಸ್ ಎಲೆಕ್ಟ್ರಾನ್ ಪ್ಲಸ್ ಇ ಅಂತ ಯಾರು ಎಲೆಕ್ಟ್ರಾನ್ ರೀ ಅದು ಸರ್ ಇಲ್ಲೇ H ಅಂದಿವಿಲ್ರಿ ಹೈಡ್ರೋಜನ್ ಅಂದಿವಲ್ರಿ H ಅಂದಿವಿ ಹಂಗ ಎಲೆಕ್ಟ್ರಾನ್ ಬದ್ಲಿ ಇ ಅಂತೀವಿ ಕರೆಕ್ಟ್ ಇದು NO3 ಮೈನಸ್ ಪ್ಲಸ್ 2H ಪ್ಲಸ್ ಎಲೆಕ್ಟ್ರಾನ್ ಗಿವ್ಸ್ ಓಕೆ ಇದು ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡಿವಿ ಈಗ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ Zn gives Zn plus 2 electrons. ಈ ನೆಕ್ಸ್ಟ್ ಕೆಲಸ ಏನು ಆಡ್ ಮಾಡೋಕ್ಕಿಂತ ಮೊದಲು ಎಲೆಕ್ಟ್ರಾನ್ಸ್ ಬ್ಯಾಲೆನ್ಸ್ ಮಾಡಬೇಕು ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ ಈ ರಿಯಾಕ್ಷನ್ ಒಳಗೆ ಎಲೆಕ್ಟ್ರಾನ್ಸ್ ಎಷ್ಟು ಅದಾವ ಕಾಣ್ತಿಲ್ರಿ ನಿಮ್ಗೆ ಇಲ್ಲಿ ಏನಿಲ್ಲ ಅಂದ್ರೆ ಏನಿದೆ ಮತ್ತೆ ಅವ್ನು ಹೇಳಕ್ ಮಾತಾಡಲ್ಲ ಇದು ಒಂದು ಇಲ್ಲೇ ಏನ್ ಮಾಡೋದು ಮಲ್ಟಿಪ್ಲೈ ದಿಸ್ ಇಕ್ವೇಶನ್ ಬೈ 1 multiply this equation by 2 and multiply this equation by 1 ಏನ್ ಫರಕ್ ಬೀಳ್ತೈತಿ anything into 1 is anything ಸೊ ಇದನ್ನ 2 ಲೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತೈತಿ ಇಲ್ಲಿ ಬರಿಲ್ಲ 2NO3 ಮೈನಸ್ ಪ್ಲಸ್ 2 ಲೆ 2 2s are 4H plus 2 electrons gives 2NO2 plus 2H2O 2 electrons cancels anything else cancels no sir check it out zinc cancel ಮಾಡಕ ಇಲ್ಲಿ zinc ಇಲ್ಲ NO3 ಮಾಡಕ ಇಲ್ಲೇ NO3 ಇಲ್ಲ ಏನು ಬೇರೆ ಕ್ಯಾನ್ಸಲ್ ಆಗಂಗಿಲ್ಲ ಸೊ ಈಗ ಇದನ್ನ ಆಡ್ ಮಾಡಿ ಬರೆಯೋಣ ಇಲ್ಲಿ ಮೇಲೆ ಬರೀತೀನಿ ನಾನು ಭಾಳ ಮೇಲೆ ಅಲ್ರಿ ಅಷ್ಟ ಹಾರಾಡಬೇಡ ಭಾಳ ಹಾರಾಡಕ್ಕೆ ಇದು ನಮ್ಗೆ ಬಿಡಂಗಿಲ್ಲ ಇದು ನೋಡ್ರಿ ನಿಮ್ಗೆ ಲೈಫ್ ಕಲ್ಸೋದೈತಿ ಇಷ್ಟ್ರಾಗ ಬರೀ ಭಾಳ ಹಾರಾಡ್ಬೇಡ ಮೇಲೆ ಕೆಳಗೆ ಬೇಕಾದ್ರೆ ಹೋಗು ಸ್ಟೇ ಗ್ರೌಂಡೆಡ್
ಈಗ ನಾವು ಇಲ್ಲಿ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಬರ್ದೀವಿ, ರಿಡಕ್ಷನ್ ಹಾಫ್ ರಿಯಾಕ್ಷನ್ ಬರ್ದೀವಿ, ಎಲೆಕ್ಟ್ರಾನ್ಸ್ ಈಕ್ವಲ್ ಇದ್ದಿಲ್ಲ ಈಕ್ವಲ್ ಮಾಡ್ಕೊಂಡ್ವಿ, ಕ್ಯಾನ್ಸಲ್ ಮಾಡಿವಿ. ಈಗ ಏನು ಮಾಡ್ಬೇಕು? ಆ್ಯಡ್ ಮಾಡ್ಬೇಕು. ಹೇಳ್ರಿ. Zn plus 2NO3 minus plus 4H plus 2 electrons. ಅವು ಕ್ಯಾನ್ಸಲ್ ಆಗ್ಯಾವು. ಯಾಕೆ ಹಂಗೆ ಕುಂತೀರಿ? ನೀವು ಹೇಗೆ ಕುಂತೀವಿ? ಬುಕ್ ಮುಚ್ಚಿ ಕಾಣಿಸಂಗಿಲ್ರಿ. ನೀವು ಆಗಲೇ ಟ್ರೈ ಮಾಡಿದ್ರಲ್ಲ, ಕೇಳು ಇಲ್ಲೇ ಬರೀಬೇಡಂದ್ರ ಸುಳ್ಳು ನೀ ಇನ್ನೊಂದು ಬರೀಬೇಕಾಗುತ್ತ. ಇಲ್ಲಿ ಬಂದ್ರೆ ಅಂತ ಹಾಂ, ನಾವು ಕೆಮಿಸ್ಟ್ರಿ ಒಳಗೆ ಒಂದು ಒಳಗೆ ಹೋಗ್ಬಿಟ್ರೆ ಹಂಗಾರೆ ಇದಕ್ಕೆ ಕಾಣುತ್ತಲ್ರಿ. ಹಾಂ, Zn plus 2NO3 minus Zn plus 2NO3 minus plus 4H plus electron ಅಂತ ಕ್ಯಾನ್ಸಲ್ ಆಗ್ಯಾವ. gives Zn plus 2 plus 2NO2 plus 2H2O. Done and dusted? Yes, sir. Not yet. ಇದು ಬೇಸಿಕ್ ಮೀಡಿಯಂ. ಬೇಸಿಕ್ ಮೀಡಿಯಂನಾಗ H ಪ್ಲಸ್ ಇರೋಂಗಿಲ್ಲ ಅಂತ ಆಗಲೇ ಹೇಳಿನಿ. ಒಂದು 3 ಎಕ್ಸ್ಟ್ರಾ ಸ್ಟೆಪ್ ಅದಾವು, ಅದು ನಿಮ್ಗೆ ಮಾಡೋಣ. ಬೇರೆ ಕ್ಲಾಸ್ ಹಿಂಗೆ ಏನು ಮಾತಾಡ್ತಿರಲ್ರಿ, ಹಿಂಗೆ 3 ಕ್ಲಾಸ್ ನನ್ಗೆ ಹೆಂಗಿರ್ತಾವಲ್ಲ, ನಾ ಹಿಂಗೆ ಹೋಗೋ ಮುಂದೆ ಅಥವಾ ನಾ ಬರೋಕಿನ ಮೊದ್ಲು ಹಿಂಗಿರ್ತಾವ. ನಿಮ್ಮ ಕ್ಲಾಸ್ ನಾ ಇಲ್ಲಿ ಇದ್ದಾಗ ಹಂಗೆ ಇರುತ್ತೆ. ಆದ್ರೆ ನೀವು ಅದ್ರಾಗ ಮತ್ತೆ ಫಿಲ್ಟರ್ಸ್ ಅದು ಇಟ್ಟಿರಿ. ನೀವು ಮಾತಾಡೋ ಮುಂದೆ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಈ ಕಡೆ ಹೊಳ್ಳಿ ಚಲೋ, ಈ ಕಡೆ ಹೊಳ್ಳಿ ಬರೋಕೆ ಮಾಡಿದ್ರೆ ನಾನು ಚಲೋ. ನೀವು ಶಾಣೆ ಅನ್ಬೇಕು, ದೊಡ್ಡ ಅನ್ಬೇಕು, ನಗುವುದೋ ಅಳುವುದೋ ನೀವೇ ಹೇಳಿ. ಇರುವುದೋ ಬಿಡುವುದೋ ಈ ಊರಿನಲ್ಲಿ. ಹೋಗ್ಬಿಟ್ರಿ, ನಿಮ್ಗೆ ಕನೆಕ್ಟ್ ಆಗೋಲ್ಲ. ಈಗ ಏನು ಮಾಡ್ಬೇಕು ನಾವು ಅಂದ್ರೆ, ಬೇಸಿಕ್ ಮೀಡಿಯಮ್ನಾಗ H ಪ್ಲಸ್ ಇದ್ರೆ ಅದು ಬೇಸಿಕ್ ಮೀಡಿಯಮ್ ಅನ್ಸ್ಕೊಳಂಗಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಕೆಲಸ ಇದು ಮಾಡೋದು. ಏನು ಮಾಡಬೇಕು ಅಂದ್ರೆ, ಲಕ್ಷ ಕೊಡ್ರಿ. ಮೊದ್ಲು H ಪ್ಲಸ್ ಎಲ್ಲೈತಿ ಅಂತ ಐಡೆಂಟಿಫೈ ಮಾಡಬೇಕು. ರಿಯಾಕ್ಟೆಂಟ್ ಸೈಡು, ಪ್ರಾಡಕ್ಟ್ ಸೈಡು? ರಿಯಾಕ್ಟೆಂಟ್ ಸೈಡ್. ಸೊ ಪ್ರತಿಯೊಂದು H ಪ್ಲಸ್ಸಿಗೆ ಒಂದು OH ಮೈನಸ್ ಆ್ಯಡ್ ಮಾಡ್ಬೇಕು. ಎಷ್ಟು H ಪ್ಲಸ್ ಅದಾವೆ? 4H ಪ್ಲಸ್ ಅದಾವೆ. ಸೊ 4 OH ಮೈನಸ್ ಆ್ಯಡ್ ಮಾಡ್ಬೇಕು ಆನ್ ಬೋತ್ ಸೈಡ್ಸ್, ನಾಟ್ ಓನ್ಲಿ ಆನ್ ರಿಯಾಕ್ಟೆಂಟ್ ಸೈಡ್. ನಾ ಇಲ್ಲಿ ಬರೀ 4 OH ಮೈನಸ್ ಈ ಕಡೆ ಬರ್ದೆ ಅನ್ಕೋರಿ, ಈ ಕಡೆದೆಲ್ಲ ಕೆಟ್ಬಿಡುತ್ತೆ. ಅವಾಗ ಇಷ್ಟೊತ್ತನ ಗುದ್ದಾಡಿ ಬ್ಯಾಲೆನ್ಸ್ ಮಾಡಿವಿಲ್ಲ. ಜಿಂಕ್ ಒಂದು, ನೈಟ್ರೋಜನ್ 2, ನೈಟ್ರೋಜನ್ 2, ಆಕ್ಸಿಜನ್ 2 3 2 3s are 6, 2 2s are 4 plus 2 6, ಹೈಡ್ರೋಜನ್ 4 ಎಲ್ಲ ಬ್ಯಾಲೆನ್ಸ್ ಆಗೈತಿ. ಈ ಕಡೆ ಅಷ್ಟನ್ನ 4 OH ಮೈನಸ್ ಹಚ್ಚಿದ್ರೆ ಆ ಕಡೆ ಚಿಕ್ಕಾಗುತ್ತೆ. ಏನು ಪ್ರಾಬ್ಲಮ್ ಆಗೈತಿ ಇಲ್ಲ, ಈ ಕಡೆ H ಪ್ಲಸ್ ಐತಿ, H ಪ್ಲಸ್ ಇರಬಾರ್ದು. ಯಾಕಂದ್ರೆ ಇದು ಯಾವ ಮೀಡಿಯಂ? ಬೇಸಿಕ್ ಮೀಡಿಯಂ. ಸೊ ಏನು ಮಾಡ್ಬೇಕಂತ ಹೇಳಿದ್ರೆ, ನಾನು ಎಷ್ಟು H ಪ್ಲಸ್ ಇರ್ತಾವೋ ಅಷ್ಟು OH ಮೈನಸ್ ಆ್ಯಡ್ ಮಾಡಬೇಕು ಆನ್ ಬೋತ್ ಸೈಡ್ಸ್. ಸೊ ಇದೇನಾಗುತ್ತೆ? ಪ್ಲಸ್ 4 OH ಮೈನಸ್. ಇಲ್ಲೇ ಕೆಳಗೆ ಬರೀಬಾರ್ದು, ನಾ ಬರ್ದೀನಿ, ಇಲ್ಲಿ ಬಾಜು ಬರೀಬೇಕು. ಇನ್ನೊಂದು ಬರ್ಬಿಡ್ತಿಂತಾರೆ. Zn plus 2NO3 minus plus 4H plus 4OH minus gives Zn plus 2 plus 2NO2 plus 2H2O plus 4OH minus. 4OH minus ಎರಡು ಕಡೆ ಬರೀಬೇಕು. ಮುಂದೆ ನಾ ಇಲ್ಲಿ ಏನು ಮಾಡ್ತೀನಿ ನೋಡ್ರಿ, Zn plus 2NO3 minus plus 4H2O ಬರೆದ್ರೆ ಕರೆಕ್ಟಾ? ಒಂದು H ಪ್ಲಸ್ ಒಂದು OH ಮೈನಸ್ ಸೇರಿದ್ರೆ ಒಂದು H2O. 4H ಪ್ಲಸ್ 4 OH ಮೈನಸ್ ಸೇರಿದ್ರೆ 4H2O gives. ಇದು ಬ್ರಾಕೆಟ್ನಾಗ ಅಂದ್ರೆ ಈ ಸೈಡಿಗೆ ಎಲ್ಲ ಬರ್ಬೇಕು, ಬೇಕಂದ್ರೆ ಇಲ್ಲ ಬೇಡ ಬರಿಬೇಡ. gives Zn plus 2 plus 2NO2 plus 2H2O plus 4OH minus. ಇನ್ನೊಂದು ಲಾಸ್ಟ್ ಸ್ಟೆಪ್ ಉಳಿದೈತೆ. ಏನು ಅಂದ್ರೆ, ಇದನ್ನು ತೆಗಿತೀನಿ, ಇದನ್ನು 2 ಮಾಡ್ತೀನಿ. ಎದಕ್ಕೆ ಹಂಗೆ ಮಾಡಿದೆ? ಇಲ್ಲಿ 4 ಇತ್ತು, ಇಲ್ಲೇ 2 ಇತ್ತು. ಇದ್ರಾಗ 2 ಕ್ಯಾನ್ಸಲ್ಸ್, ಇದ್ರಾಗ 2 ಕ್ಯಾನ್ಸಲ್ಸ್. ಆ ಕಡೆ ಈ ಕಡೆ ಏನೇನು ಸೇಮ್ ಇರ್ತಾವೆ ಕ್ಯಾನ್ಸಲ್ ಮಾಡ್ಬೋದಲ್ಲ. ಸೊ ಅದು 2 ಹೋತಂದ್ರೆ ಇಲ್ಲದ 4ರಾಗ 2 ಹೋದ್ರೆ ಎಷ್ಟು ಉಳಿದು?
ಹಾಂ, ಈಗ ಎಲ್ಲ ಚೊಕ್ ಬ್ಯಾಲೆನ್ಸ್ ಆಗಿರ್ತೈತಿ. ಒಮ್ಮೆ ವೆರಿಫೈ ಮಾಡ್ಬೇಕು. ಈಗ ನೋಡ್ರಿ ಬೇಸಿಕ್ ಮೀಡಿಯಂ ಅನ್ಸುತ್ತಿಲ್ಲ, ಇಲ್ಲಿ ಎಲ್ಲರ H ಪ್ಲಸ್ ಐತನ್ರಿ, ಇಲ್ಲಿ ಎಲ್ಲರ H ಪ್ಲಸ್ ಐತನ್ರಿ, ಆದ್ರೆ ಏನೈತಿ ಅಂದ್ರೆ ಬೇಸಿಕ್ ಮೀಡಿಯಂ. NaOH is a base and it gives Na plus OH minus basic in nature. KOH is a base. ಅವನ್ನೆಲ್ಲ ಎಕ್ಸಾಂಪಲ್ ಯಾಕೆ ತೊಗೊಳ್ತೀವಿ ನಾವು, ಬೇಸ್ ಅವು gives K plus and OH minus ಐತಿ ಅಂದ್ರೆ ಪ್ರೆಸೆನ್ಸ್ ಆಫ್ ಬೇಸ್ ಐತಿ, ಅಥವಾ ಅದು ಬೇಸಿಕ್ ಮೀಡಿಯಂ ಅಂತ ಹೇಳ್ಬೋದಿಲ್ಲ. ಹಾ, ಈಗ ಬ್ಯಾಲೆನ್ಸ್ ಆಯ್ತು. ಒಮ್ಮೆ ವೆರಿಫೈ ಮಾಡ್ಬಿಡು. ಎಣಿಸ್ರಿ, ಜಿಂಕ್ ಒಂದು 2 ನೈಟ್ರೋಜನ್ 2 ಮೂರ್ಲೆ 6 ಪ್ಲಸ್ 2 8 ಆಕ್ಸಿಜನ್, 2 2s 4 1 5 ಇಲ್ಲ. H2 ಪೂರ ತೆಗಿಬೇಕಿಲ್ಲ, H2O ಪೂರ ತೆಗಿಬೇಕಲ್ಲೇ. ಇಲ್ಲಿ ನೋಡ್ರಿ, ಸ್ವಲ್ಪ ತಡ್ರಿ, ಅಲ್ಲೇ 2 H2O, ಇಲ್ಲೇ 4 H2O. ಸ್ವಲ್ಪ ಲಕ್ಷ ಕೊಡ್ರಿ, ತಡ್ರಿ ಇನ್ನೊಂದು ಬರ್ಬಿಡ್ತೀನಿ, ನಾನು ಸ್ವಲ್ಪ ಕನ್ಫ್ಯೂಷನ್ ಮಾಡಿದೆ ನೀವು. ಈಗ ಏನೂ ಇಲ್ಲ, ಇದನ್ನ ಆಸ್ ಇಟ್ ಇಸ್ ಬರ್ದೀನಿ. ಈ 4H ಪ್ಲಸ್ 4OH ಮನಸ್ಸಲ್ಲಿ 4H2O ಬರ್ದೀನಿ, ಲಕ್ಷ ಕೊಟ್ಟು ಕೇಳ್ರಿ ಎಲ್ಲರೂ. ಇದನ್ನ ಆಸ್ ಇಟ್ ಇಸ್ ಇಲ್ಲಿ ಬರ್ದೀನಿ, ಇದನ್ನು ಆಸ್ ಇಟ್ ಇಸ್ ಬರ್ದೀನಿ. ಇಲ್ಲೇ ಸ್ವಲ್ಪ H2O ಆಮೇಲೆ ಬರ್ದೀನಿ ಅಷ್ಟೇ, ಇವು ಮೊದಲು ಬರ್ದೀನಿ. ಇದು ಸೇಮ್ ಹೌದಲ್ಲ? ಹಾ, ಈಗ ಇದ್ರಾಗ ಎರಡು ಹೋಯ್ತಂದ್ರೆ ಅಲ್ಲಿ ಒಂದು ಉಳಿಬಾರ್ದು. ನಾ ಒಂದು ಬರ್ದಿದ್ನಲ್ಲ, ತಪ್ಪು ಮಾಡಿದ್ನಿಲ್ಲ, ಈಗ ಕರೆಕ್ಟ್ ಆಗ್ತಿಲ್ಲ. ಹಾ, ಸೊ ಇಲ್ಲಿ ಒಂದು ಉಳಿಬಾರದು, ಇಲ್ಲೇ 2 ಉಳಿಯಬೇಕು. ಈಗ ಚೆಕ್ ಮಾಡೋಣ. 1 Zn 2 ನೈಟ್ರೋಜನ್ 2 3s 6 plus 2 2 3s 6 plus 2 8 ಆಕ್ಸಿಜನ್. ಇಲ್ಲಿ 2 2s 4 plus 4 ಆಕ್ಸಿಜನ್ ಬ್ಯಾಲೆನ್ಸ್. ಮತ್ತೆ ಯಾವ್ದು ಉಳಿತು? ಹೈಡ್ರೋಜನ್ 2 2s 4, ಇಲ್ಲೇ 4 ಎಲ್ಲ ಬ್ಯಾಲೆನ್ಸ್ ಆದವು. ಚಾರ್ಜ್ ಒಂದು ನೋಡ್ಬಿಡ್ರಿ, ಇಲ್ಲಿ ಏನು ಚಾರ್ಜ್? -1 ಅಂತಾವ್ 2 ಅದಾವ, ಸೊ -2. ಇಲ್ಲೇ 0, ಇಲ್ಲೇ 0. ಸೊ ರಿಯಾಕ್ಟೆಂಟ್ ಎಷ್ಟು ಚಾರ್ಜ್? -2. ಪ್ರಾಡಕ್ಟ್ ಸೈಡ್ ಇದು +2, ಇದು -1 ಇದು ಎಷ್ಟು ಅದಾವು? -1 ಇದ್ದಿದ್ದು ಎಷ್ಟು ಅದಾವು ಅಂದ್ರೆ -4 plus 2 -2 balanced. So atoms are balanced, charge is balanced, and I can say this is in basic medium because I have OH minus ions. Stood under? Okay. ಇಲ್ಲಿಗೆ ಒಂದನೇ ಮೆಥಡ್ ಮುಗೀತು. ಯಾವುದು? ಹಾಫ್ ರಿಯಾಕ್ಷನ್ ಮೆಥಡ್. ಕೊಡ್ರಿಲ್ಲ, ನಾನು ಎರಡು ಪಾಸಿಬಿಲಿಟೀಸ್ ಹೇಳಿದ್ದೆ. ಒಂದು ಇದನ್ನ ಕೇಳ್ತಾರ, ಹಾಫ್ ರಿಯಾಕ್ಷನ್ ಮೆಥಡ್ ಅಥವಾ ಆಕ್ಸಿಡೇಷನ್ ನಂಬರ್ ಮೆಥಡ್. ಎಕ್ಸಾಮ್ ಫಿಕ್ಸ್ ಕೇಳ್ತಾರ 4 ಮಾರ್ಕ್ಸಿಗೆ. ಈ ಟೈಪ್ ಕೇಳಿದ್ರೆ ಮಾಡ್ತೀರಿ? ಅಸಿಡಿಕ್ ಮೀಡಿಯಮ್ ಇರಲಿ, ಬೇಸಿಕ್ ಮೀಡಿಯಮ್ ಇರಲಿ, ಯು ಕ್ಯಾನ್ ಸಾಲ್ವ್ ಅಲ್ಲ? ಓಕೆ, ಥ್ಯಾಂಕ್ ಯು.